ಬಿಜೆಪಿ ಈಗಾಗಲೇ ಟಿವಿಕೆ ಜೊತೆ ಕೈಚಾಚಿದ್ದು ದ್ರಾವಿಡ ನೆಲದಲ್ಲೂ ತನ್ನ ಹಿಂದುತ್ವದ ವಿಷಬೀಜ ಬಿತ್ತುವುದಕ್ಕೆ ಆರಂಭಿಸಿದೆ. ವಿಜಯ್ ಮೈತ್ರಿ ಮಾಡಿಕೊಂಡಿದ್ದೇ ಆದಲ್ಲಿ ಅಣ್ಣಾಮಲೈಗೆ ಬಂದ ಸ್ಥಿತಿಯೇ ಕಾಲಾನುಕ್ರಮದಲ್ಲಿ ಎದುರಾದರೆ ಆಶ್ಚರ್ಯ ಇಲ್ಲ. ಬಳಸಿ ತ್ಯಜಿಸುವ ಬಿಜೆಪಿಯ ಯೂಸ್ ಅಂಡ್ ಥ್ರೋ ರಾಜಕೀಯ ವಿಜಯ್ಗೆ ತಿಳಿಯದ ಸಂಗತಿ ಏನಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ತಮಿಳುನಾಡಿನಂತಹ ದ್ರಾವಿಡ ನೆಲದಲ್ಲೂ ಬಿಜೆಪಿ ತನ್ನ ಒಡೆದು ಆಳುವ ವಿಷ ಬೀಜ ಬಿತ್ತಿದ್ದು ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಆಡಳಿತಾರೂಢ ಡಿಎಂಕೆಯನ್ನು ಅಧಿಕಾರದಿಂದ ಕೆಳಗಿಳಿಸಿ ಎಐಎಡಿಎಂಕೆಯೊಂದಿಗಿನ ಮೈತ್ರಿಯ ಸಹಾಯದಿಂದ ಅಧಿಕಾರ ಅನುಭವಿಸುವ ಹಪಾಹಪಿಯಲ್ಲಿ ಬಿಜೆಪಿ ಯತ್ನಿಸ್ತಾ ಇದೆ. ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಪ್ರವೇಶಿಸಿದ ವಿಜಯ್ ನೇತೃತ್ವದ ಟಿವಿಕೆಯೊಂದಿಗೆ ಮೈತ್ರಿಗೆ ಸತತ ಪ್ರಯತ್ನಿಸ್ತಾ ಇದ್ದು, ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗಗಳಿರುವಂತಹ ರಾಜ್ಯದಲ್ಲಿ ಮೇಲ್ವರ್ಗಗಳನ್ನೇ ಸದಾ ತನ್ನ ರಾಜಕೀಯದ ಆಧಾರ ಎಂದು ನಂಬಿರುವಂತಹ ಬಿಜೆಪಿ ಈ ಹಠ ಸಾಧನೆಗೆ ಮುಂದಾಗಿರುವುದು ಹಾಸ್ಯಾಸ್ಪದವೇ ಸರಿ. ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಬಿಟ್ಟರೆ ತಮಿಳುನಾಡನ್ನೇ ಹೆಚ್ಚಾಗಿ ಗುರಿಯಾಗಿಟ್ಟುಕೊಂಡಿರುವಂತಹ ಬಿಜೆಪಿ ತನ್ನ ಹಳೆಯ ಷಡ್ಯಂತ್ರ ರಾಜಕಾರಣವನ್ನೇ ಮುಂದುವರಿಸಿದೆ. ಬಳಸಿ ಬಿಸಾಕುವಂತಹ ರಾಜಕಾರಣವನ್ನು ಬಿಜೆಪಿ ತಮಿಳುನಾಡಿನಲ್ಲೂ ಕೂಡ ಮಾಡಿದೆ ಎನ್ನುವುದಕ್ಕೆ ಅಲ್ಲಿನ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರೇ ಪ್ರಮುಖ ಸಾಕ್ಷಿಯಾಗಿ ನಿಲ್ತಾರೆ. ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮುರಿಯುವುದಕ್ಕೆ ಮುಖ್ಯ ಕಾರಣವೇ ಅಣ್ಣಾಮಲೈ ಅಂತ ಸಬೂಬು ನೀಡಿ ಅವರನ್ನು ಆ ಸ್ಥಾನದಿಂದ ವ್ಯವಸ್ಥಿತವಾಗಿ ಕೆಳಗಿಳಿಸಿ ಎಐಎಡಿಎಂಕೆ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಂತಹ ನೈನಾರ್ ನಾಗೇಂದ್ರನ್ ಅವರಿಗೆ ಅಧ್ಯಕ್ಷಗಿರಿ ನೀಡಿದ್ದು ಬಿಜೆಪಿಯ ಕೊಳಕು ರಾಜಕೀಯಕ್ಕೆ ಹಿಡಿದ ಕೈಗನ್ನಡಿ ಇದು. ದ್ರಾವಿಡ ಪಕ್ಷದಲ್ಲೇ ರಾಜಕೀಯ ಆರಂಭಿಸಿದಂತಹ ನಾಗೇಂದ್ರನ್ ಅಧಿಕಾರಕ್ಕಾಗಿ ಅಸ್ತಿತ್ವಕ್ಕಾಗಿ ಬಿಜೆಪಿಯನ್ನು ಸೇರಿಕೊಂಡು ದ್ರಾವಿಡ ರಾಜಕಾರಣವನ್ನೇ ಎದುರು ಹಾಕಿಕೊಂಡಿದ್ರು. ಬಿಜೆಪಿಗೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಮಾತ್ರ ದಿಕ್ಕು ಮತ್ತು ದೆಸೆ. ಹಾಗಾಗಿ ಅಣ್ಣಾಮಲೈ ಕಾರಣದಿಂದ 2023ರಲ್ಲಿ ಎಐಎಡಿಎಂಕೆ ಮೈತ್ರಿ ತೊರೆಯುವಂತಹ ಪರಿಸ್ಥಿತಿ ಬಂತು ಎಂದು ಹೇಳದೆಯೇ ಹೇಳಿದಂತೆ ಮಾಡಿ ಎಐಎಡಿಎಂಕೆ ಜೊತೆಗಿನ ಮೈತ್ರಿಗೆ ಅನುಕೂಲ ಆಗುವಂತೆ ಜಾತಿ ರಾಜಕಾರಣವನ್ನು ಮುಂದೆ ತಂದು ನೈನಾರ್ ನಾಗೇಂದ್ರನ್ ಅವರನ್ನು ಪ್ರತಿಷ್ಠಾಪಿಸಿದ್ದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಷಯವೇನಲ್ಲ. ಅಣ್ಣಾಮಲೈ ಹೇಳಿ ಕೇಳಿ ಪಶ್ಚಿಮ ತಮಿಳುನಾಡಿನ ಪ್ರಬಲ ಹಿಂದುಳಿದ ವರ್ಗವಾದಂತಹ ಕೊಂಗು ವೆಲ್ಲಲರ್ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ಎಐಎಡಿಎಂಕೆಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಕೂಡ ಇದೇ ಸಮುದಾಯಕ್ಕೆ ಸೇರಿದವರು. ನೈನಾರ್ ನಾಗೇಂದ್ರನ್ ತೇವಾರ್ ಸಮುದಾಯಕ್ಕೆ ಸೇರಿದವರು. ಎಐಎಡಿಎಂಕೆ ಪಕ್ಷದ ನಾಯಕಿ ವಿ.ಕೆ. ಶಶಿಕಲಾ ಸಹ ಇದೇ ಸಮುದಾಯಕ್ಕೆ ಸೇರಿದವರು. ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ತೇವಾರ್ ಸಮುದಾಯ ಬಹಳಷ್ಟು ಪ್ರಭಾವವನ್ನು ಹೊಂದಿತ್ತು. ನೈನಾರ್ ನಾಗೇಂದ್ರನ್ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಮಾಡಬಹುದು ಎನ್ನುವುದು ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷದ ಮೈತ್ರಿಯ ರಾಜಕೀಯ ಕುತಂತ್ರದ ಭಾಗ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಪಶ್ಚಿಮ ತಮಿಳುನಾಡಿನಲ್ಲಿ ಹಿಂದುಳಿದ ವರ್ಗಗಳ ಪ್ರಾಬಲ್ಯ ಇರುವಂತಹ ಕಾರಣಕ್ಕೆ ಪಶ್ಚಿಮ ತಮಿಳುನಾಡನ್ನು ಮೀರಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಬಿಜೆಪಿ ತನ್ನ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಈ ಹೆಜ್ಜೆಯನ್ನು ಇಟ್ಟಿದ್ದು ವಿಫಲ ಪ್ರಯತ್ನಕ್ಕೆ ನಾಂದಿ ಅಂತ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಹೇಳಲಾಗ್ತಾ ಇದೆ. ಈಗ ನಟ ದಳಪತಿ ವಿಜಯ್ ಅವರ ಟಿವಿಕೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಮರ್ಯಾದೆಗೂ ಕೂಡ ಅಂಜದೆ ಬಿಜೆಪಿ ಮುಂದಾಗಿದೆ. ಮೂಲತಃ ಕ್ರೈಸ್ತ ಕುಟುಂಬಕ್ಕೆ ಸೇರಿದವರಾಗಿರುವಂತಹ ವಿಜಯ್ ವೆಳ್ಳಾಲರ್ ಸಮುದಾಯಕ್ಕೆ ಸೇರಿದವರು. ವಿಜಯ್ ಅವರನ್ನ ತನ್ನ ಕುತಂತ್ರ ರಾಜಕಾರಣಕ್ಕೆ ಬಳಸಿಕೊಂಡು ಡಿಎಂಕೆ ಮತ್ತು ಕಾಂಗ್ರೆಸ್ ಕಡೆಗೆ ವಾಲುವಂತಹ ಕ್ರೈಸ್ತ ಮತಗಳನ್ನು ಒಡೆದು ಆಳುವುದಕ್ಕೆ ಮುಂದಾಗಿದೆ ಬಿಜೆಪಿ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇನ್ನು ತಮಿಳುನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 68ರಿಂದ 71% ಮಂದಿ ಹಿಂದುಳಿದ ವರ್ಗಗಳಿಗೆ ಅಂದರೆ OBC, BC, MBC ಈ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಉತ್ತರ ತಮಿಳುನಾಡಿನಲ್ಲಿ ವನ್ನಿಯರ್ ಸಮುದಾಯ ಪ್ರಬಲವಾಗಿದ್ದು ಒಟ್ಟು ಜನಸಂಖ್ಯೆಯ ಸುಮಾರು 12ರಿಂದ 13% ಜನರಿದ್ದಾರೆ. ಇವರು ಪಾಟಾಳಿ ಮಕ್ಕಳ ಕಚ್ಚಿ ಅಂದರೆ PMK ಪಕ್ಷದ ಪ್ರಮುಖ ಮತ ಬ್ಯಾಂಕ್ ಆಗಿದ್ದಾರೆ. ದಕ್ಷಿಣ ತಮಿಳುನಾಡಿನಲ್ಲಿ ತೇವಾರ್ ಅಥವಾ ಮುಕ್ಕೋಲತ್ತೋರ್ ಸಮುದಾಯ ತನ್ನ ಪಾರುಪತ್ಯವನ್ನು ಹೊಂದಿದೆ. ತಮಿಳುನಾಡಿನ ರಾಜಕೀಯದಲ್ಲಿ ಸಾಂಪ್ರದಾಯಿಕವಾಗಿ ಎಐಎಡಿಎಂಕೆ ಪಕ್ಷದ ಬೆಂಬಲಿಗರಾಗಿದ್ದಾರೆ. ಪಶ್ಚಿಮ ತಮಿಳುನಾಡಿನಲ್ಲಿ ಅಥವಾ ಕೊಂಗು ನಾಡಿನಲ್ಲಿ ಗೌಂಡರ್ ಸಮುದಾಯ ಸಾಕಷ್ಟು ಪ್ರಬಲವಾಗಿದೆ. ಕೃಷಿಯನ್ನೇ ಆಧಾರವಾಗಿ ಇಟ್ಟುಕೊಂಡಿರುವಂತಹ ಈ ಸಮುದಾಯದವರು ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಪ್ರಬಲರಾಗಿದ್ದಾರೆ.
ರಾಜ್ಯದ ಒಟ್ಟು ಜನಸಂಖ್ಯೆಯ ಪೈಕಿ 19% 20% ದಲಿತರಿದ್ದಾರೆ. ಅಂದರೆ SC ಸಮುದಾಯದವರು ರಾಜ್ಯಾದ್ಯಂತ ಇದ್ದು ಇವರ ಮತಗಳು ಚುನಾವಣೆಯಲ್ಲಿ ನಿರ್ಣಾಯಕವಾಗಲಿದೆ ಎನ್ನುವುದು ಕೂಡ ಇಲ್ಲಿ ಮುಖ್ಯಾಂಶ. ದೇಶದಲ್ಲಿ ಅತಿ ಹೆಚ್ಚು ಅಂದರೆ 69% ಮೀಸಲಾತಿಯನ್ನು ತಮಿಳುನಾಡು ಹೊಂದಿದೆ. ಇದು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದಂತಹ 50% ಮಿತಿಗಿಂತ ಹೆಚ್ಚಿದ್ರೂ ಕೂಡ ಸಂವಿಧಾನದ 9ನೇ ಅನುಸೂಚಿಯ ಅಡಿಯಲ್ಲಿ ರಕ್ಷಣೆಯನ್ನು ಪಡೆದಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಎಂಥದ್ದೇ ಕುತಂತ್ರ ಮಾಡಿದ್ರೂ ಕೂಡ ಗೆಲ್ಲುವುದು ಕಷ್ಟ ಸಾಧ್ಯ ಎನ್ನುವ ರಾಜಕೀಯ ವಾತಾವರಣ ಅಲ್ಲಿ ಇದೆ. ಈ ನಡುವೆ ತಮಿಳುನಾಡಿನ ರಾಜಕೀಯದಲ್ಲಿ ಹುಬ್ಬೇರಿಸುವಂತಹ ಸಂಗತಿ ಏನಂದ್ರೆ, ಮಕ್ಕಳ ಚಾಯ್ಸ್ ಎನ್ನುವಂತಹ ಸಮೀಕ್ಷೆಯೊಂದರ ಪ್ರಕಾರ ಇಂದು ತಮಿಳುನಾಡಿನಲ್ಲಿ ಚುನಾವಣೆ ನಡೆದರೆ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡ್ತೀರಿ ಎನ್ನುವಂಥ ಪ್ರಶ್ನೆಗೆ TVKಯ ವಿಜಯ್ ಅವರನ್ನ 71% ಮಂದಿ ಮುಖ್ಯಮಂತ್ರಿಯಾಗಿ ಆರಿಸಲು ಆಸಕ್ತಿಯನ್ನ ತೋರಿದ್ದಾರೆ. ಇನ್ನು ಹಾಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನ ಕೇವಲ 14% ಮಂದಿ ಮುಖ್ಯಮಂತ್ರಿಯನ್ನಾಗಿ ಮರು ಆಯ್ಕೆ ಮಾಡುವುದಕ್ಕೆ ಆಸಕ್ತಿಯನ್ನು ತೋರಿದ್ದು, ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ 11% ಮಂದಿ ಮುಖ್ಯಮಂತ್ರಿಯನ್ನಾಗಿ ನೋಡುವುದಕ್ಕೆ ಇಷ್ಟಪಟ್ಟಿದ್ದಾರೆ. ಸದ್ಯಕ್ಕೆ ವಿಜಯ್ ಮೇಲಿನ ತಮಿಳಿನ ಜನರ ವಿಶ್ವಾಸ ಇರಿಸಿಕೊಂಡಿದ್ದಾರೆ ಅಂತ ಈ ಸಮೀಕ್ಷಾ ವರದಿ ಹೇಳ್ತದೆ. ಆದರೆ ವಿಜಯ್ಗೆ ಇರುವಂತಹ ಸಿನಿಮಾ ಖ್ಯಾತಿ ಪೂರ್ಣ ಪ್ರಮಾಣದಲ್ಲಿ ಮತಗಳಾಗಿ ಪರಿವರ್ತನೆ ಆಗ್ತದೆಯೇ ಅನ್ನೋದು ಅನುಮಾನವೇ ಸರಿ. ಈಗಾಗಲೇ ಬಿಜೆಪಿ TVK ಜೊತೆ ಮೈತ್ರಿಗಾಗಿ ಮಾತುಕತೆ ನಡೆಸುತ್ತಿದೆ ಎನ್ನುವಂತಹ ವರದಿಗಳಿದ್ದು, ವಿಜಯ್ಗೆ ಉಪಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ಕೂಡ ನೀಡಿದೆ. ಒಂದು ವೇಳೆ ಬಿಜೆಪಿ ಜೊತೆಗೆ ವಿಜಯ್ ಮೈತ್ರಿ ಮಾಡಿಕೊಂಡಿದ್ದೇ ಹೌದಾದಲ್ಲಿ ಅಣ್ಣಾಮಲೈಗೆ ಬಂದ ಸ್ಥಿತಿಯೇ ಬಂದೊದಗಲಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಬಳಸಿ ತ್ಯಜಿಸುವಂತಹ ಬಿಜೆಪಿಯ ಯೂಸ್ ಆ್ಯಂಡ್ ಥ್ರೋ ರಾಜಕೀಯವನ್ನ ವಿಜಯ್ ಅಗತ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಅನಿವಾರ್ಯ ಇದೆ. ಅದಕ್ಕಾಗಿ ಇಡೀ ದೇಶದಾದ್ಯಂತ ಅನೇಕ ನಾಯಕರನ್ನ ಬಳಸಿ ಬಿಸಾಕಿರುವಂತಹ ಉದಾಹರಣೆಗಳತ್ತ ವಿಜಯ್ ಗಮನ ಹರಿಸಬೇಕಾಗಿದೆ. ಇದು ಅವರ ಸಿನಿಮಾ ಅಭಿಮಾನಿಗಳು ಮತ್ತು ರಾಜಕೀಯ ಅನುಯಾಯಿಗಳ ಪಾಲಿಗೆ ಮುಖ್ಯ ಎನ್ನುವುದು ಕೂಡ ಸತ್ಯಾಂಶ. ವಿಜಯ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಒಪ್ಪುವ ಪಕ್ಷಗಳೊಂದಿಗೆ ಮಾತ್ರ TVK ಮೈತ್ರಿ ಮಾಡಿಕೊಳ್ಳಲಿದೆ ಅಂತ ಆ ಪಕ್ಷದ ಹಿರಿಯ ನಾಯಕ ಸೆಂಗೋಟಿಯನ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ವಿಜಯ್ ಈ ಮೂಲಕ ತಮಿಳುನಾಡಿನಲ್ಲಿ ತನ್ನ ಗುರಿ ಮುಖ್ಯಮಂತ್ರಿ ಸ್ಥಾನವೇ ವಿನಃ ಉಪಮುಖ್ಯಮಂತ್ರಿ ಅಲ್ಲ ಅನ್ನುವಂತಹ ನಿಚ್ಚಳ ಇಂಗಿತವನ್ನು ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಪರ್ಯಾಯ ರಾಜಕಾರಣ ತರುವುದಕ್ಕೆ ಶಪಥ ಮಾಡಿರುವಂತಹ ವಿಜಯ್ ಬಿಜೆಪಿಯಂತಹ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವವರೇ ಅನ್ನುವುದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ವರದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eedina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.